ಹಲೋ SSLC ಚಾಂಪಿಯನ್ಸ್, ಎಲ್ಲರೂ ಮಸ್ತ್ ಪ್ರಿಪೇರ್ ಆಗ್ತೀರಾ ಅನ್ಕೊಂಡಿದ್ದೀನಿ ಪ್ರಿಪ್ರೇಟ್ರಿಗೆ. ನಾನು ನಿಮ್ಮ ರಾಹುಲ್ ಪ್ರೊಡ್ಯೂಸರ್ ಸಿಂಪ್ಲಿಫೈಡ್ ಮೈಂಡ್ಸಿಂದ. ಸೊ ಈ ಒಂದು ವಿಡಿಯೋಲಿ ಕೆಮಿಸ್ಟ್ರಿ ಮಾಡಲ್ ಕ್ವಶನ್ ಪೇಪರ್ 3 ಡಿಸ್ಕಷನ್ ಮಾಡೋಣ ಫಾಸ್ಟಾಗಿ. ಆ್ಯಂಡ್ ಅಗೇನ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನಾನು ಈಗ 2 ಚಾಪ್ಟರ್ 1 ಶಾರ್ಟ್ ಅಥವಾ PYQ ಸೆಂಡ್ ಮಾಡಿದ್ದೀನೋ ಅದರಿಂದನೂ ಬಂದಿದೆ. ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಇದೇ ವಾರದಲ್ಲೂ ಮಾಡ್ತೀನಿ. ಇನ್ನೊಂದು ರಿಕ್ವೆಸ್ಟು, ಸೊ ನಾನು ಹೇಳಿದ್ದೀನಿ ಲೈಕ್ ಈ ಸೊಲ್ಯೂಷನ್ಸ್ ಏನಿದೆ ವಾಟ್ಸಪ್ ಗ್ರೂಪಲ್ಲಿ ಕಳಿಸ್ತೀನಿ ಅಂತ. ಇವು ವಿಡಿಯೋ ಮಾಡೋದಕ್ಕಿಂತ ಒಂದು ಸ್ವಲ್ಪ ಮುಂಚೆ ಯಾರೊಬ್ರು ಕಮೆಂಟ್ ಹಾಕಿದ್ರು, ಸರ್ ಇನ್ನೂ ನೋಟ್ಸ್ ಬಿಟ್ಟಿಲ್ಲ ಅಂತ. ಕಳಿಸ್ತೀನಿ, ಖಂಡಿತ ಕಳಿಸ್ತೀನಿ. ನಾನು ಹೇಳಿದರೆ ಕಳಿಸ್ತೀನಿ. ಸ್ವಲ್ಪ ಟೈಮ್, ಬಿಕಾಸ್ ಇದು PPTs ಮಾಡಬೇಕು, ವೀಡಿಯೋಸ್ ಮಾಡಬೇಕು, ಅಟ್ ದ ಸೇಮ್ ಟೈಮ್ ಸೊಲ್ಯೂಷನ್ಸು ಕಳಿಸ್ಬೇಕು. ಇದೆಲ್ಲ ಮಾಡೋದಕ್ಕೆ ನಮ್ಮ ಹತ್ರ ಯಾವುದೂ ಟೀಮ್ ಇಲ್ಲ. ಸೊ SSLC ಏನಿದೆ ನಾನು ಒಬ್ಬ ಮಾಡ್ತಿರೋದು. ಆ್ಯಂಡ್ ಸಿಂಪ್ಲಿಫೈಡ್ ಮೈಂಡ್ಸಲ್ಲಿ ಇದು ಇಷ್ಟೇ ಅಲ್ದಿರ ಇನ್ನೂ ಬೇರೆ ಟಾಸ್ಕ್ಗಳು ಇದೆ ನನಗೆ. ಸೊ ಅದೆಲ್ಲ ಮಾಡಿಕೊಂಡು ನೀವು ವೀಡಿಯೋಸ್ ಮಾಡ್ತಿರೋದು. ಸ್ವಲ್ಪ ಟೈಮ್ ಕೊಡ್ರಿ, ಬಟ್ ಖಂಡಿತ ಕಳಿಸ್ತೀನಿ ಆಯ್ತಲ್ಲ. ಸೊ ಸೊಲ್ಯೂಷನ್ಸ್ ನೋಡೋಣಲ್ಲ. ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್ ಯಾವ ಸಾಲ್ಟಪ್ಪ? ಸಾಕಷ್ಟು ಸಲ ಡಿಸ್ಕಷನ್ ಮಾಡಿದ್ದೀನಿ. ವಾಷಿಂಗ್ ಸೋಡಾ ಯೂಸ್ ಮಾಡ್ತಾರೆ. ವಾಷಿಂಗ್ ಸೋಡಾ ಅಂದರೆ ಸೋಡಿಯಂ ಕಾರ್ಬೋನೇಟ್. ನೆಕ್ಸ್ಟು ಇದನ್ನು ಹೇಳಿದ್ದೀನಿ, pH H+ ಅಯಾನ್ಸು ಅಥವಾ pH OH- ಅಯಾನ್ಸ್ ಹೆಂಗೆ ರಿಲೇಷನ್ ಆಗಿದೆ. ಸೊ pH ಇನ್ಕ್ರೀಸ್ ಆಯಿತು ಅಂದರೆ H+ ಡಿಕ್ರೀಸ್ ಆಗುತ್ತೆ. ಇದರ ರಿವರ್ಸು ಇಲ್ಲಿ ಕೇಳಿರೋದು. ಸೊ pH ವ್ಯಾಲ್ಯೂ ಆಫ್ ಎ ನ್ಯೂಟ್ರಲ್ ಸೊಲ್ಯೂಷನ್ ಡಿಕ್ರೀಸಸ್. ಸೊ ರಿವರ್ಸ್ ಏನಾದರೆ ಏನಾಗುತ್ತೆ? ಸೊ pH ಡಿಕ್ರೀಸ್ ಆಯಿತು ಅಂದರೆ H+ ಏನಾಗಬೇಕು? ಇನ್ಕ್ರೀಸ್ ಆಗಬೇಕು, ರಿವರ್ಸು. ಸೊ ಕಾನ್ಸಂಟ್ರೇಷನ್ ಆಫ್ H+ ಅಯಾನ್ಸ್ ಇನ್ಕ್ರೀಸಸ್. OH- ನೋಡ್ಕೊಡ್ರಿ ಹೆಂಗಾಗತ್ತೆ ಅಂತ. OH- ರಿವರ್ಸ್ ಆಗುತ್ತೆ ಇದರದು. H+ ಏನಾಗುತ್ತೋ OH ರಿವರ್ಸ್ ಆಗುತ್ತೆ. ಅದಕ್ಕೆ ಇಲ್ಲಿ ಡಯಾಗ್ರಾಮು ಕೊಟ್ಟಿದ್ದೀನಿ. ಈ ಡಯಾಗ್ರಾಮ್ ಇದೊಂದು ತಲೆಯಲ್ಲಿ ಕೂತು ಅಂದರೆ ಇದು ಯಾವುದೇ ಕ್ವಶನ್ ಕೇಳೋದು ನೀವು ಆರಾಮಾಗಿ ಆನ್ಸರ್ ಮಾಡ್ಬೋದು. ನೆಕ್ಸ್ಟು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಎಲಿಮೆಂಟ್ಸ್ A, B ಆ್ಯಂಡ್ C. ಓಕೆ, ಸೊ ದಿಸ್ ಈಸ್ A. ನೆಕ್ಸ್ಟು ಇದೇನಿದೆ B, ದಿಸ್ ಈಸ್ C. ದಟ್ ಕ್ಯಾನ್ ರಿಯಾಕ್ಟ್ ಟು ಫಾರ್ಮ್ ಅಯೋನಿಕ್ ಕಾಂಪೌಂಡ್ಸ್. ಸೊ ಅಯೋನಿಕ್ ಕಾಂಪೌಂಡ್ಸ್ ಯಾವುದ್ರ ನಡು ಆಗುತ್ತೆ? ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಇದ್ರ ಮಧ್ಯೆ ಆಗೋದು. ಸೊ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ನಿಮ್ಗೆ ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಕೇಳಿದಿದ್ರೆ ಇದು ಆರಾಮ್ ಈಸಿ ಆಗೋದು. ಬಟ್ ಅದು ಕೇಳಿದ್ರೆ ಅದು ಯಾಕೆ ಕೊಟ್ಟಿರೋ ಗೊತ್ತಿಲ್ಲ. ಬಟ್ ಸ್ಟಿಲ್ ನಿಮಗಲ್ಲಿ ಅಯೋನಿಕ್ ಕಾಂಪೌಂಡ್ಸಲ್ಲಿ ಇದರದೇ ಎಕ್ಸಾಂಪಲ್ ಕೊಟ್ಟಿರೋದ್ರಿಂದ ಅದೇನು ಹೊಸದಲ್ಲ. ಸೊ ಇದು ಯಾವುದಿದು? ಮೆಗ್ನೀಷಿಯಮ್ಮು, 287 ಕ್ಲೋರಿನ್ನು. ನಾನು ಅಯೋನಿಕ್ ಕಾಂಪೌಂಡ್ ಫಾರ್ಮೇಷನ್ ಇನ್ನೊಂದು ಮಾಡಲ್ ಕ್ವಶನ್ ಪೇಪರ್ 4ಅಲ್ಲೂ ಹೇಳಿದೆ. ಸೊ ಅದು ಬರೀಬೇಕಾದ್ರೆ ಯು ಶುಡ್ ರೈಟ್, ಇಟ್ ಈಸ್ ಬೆಟರ್ ಟು ರೈಟ್ 287 ಕ್ಲೋರಿನ್, 282 ಮೆಗ್ನೀಷಿಯಮ್. ಸೊ ಅದು ಬರೋದು ಹೆಂಗೆ Mg2+ ಆಗುತ್ತೆ, ಹೆಂಗೆ Cl- ಆಗುತ್ತೆ ಅದನ್ನು ಬರೀರಿ. ಸೊ ಇಟ್ ಈಸ್ ಫಾರ್ಮ್ ಬಿಟ್ವೀನ್ A ಆ್ಯಂಡ್ C. A ಇಸ್ ಮೆಗ್ನೀಷಿಯಮ್, C ಇಸ್ ಕ್ಲೋರಿನ್. ಎಲ್ಲಿದೆ A, C? C, ಆಪ್ಷನ್ C. ನೆಕ್ಸ್ಟು ಗ್ಯಾಲ್ವನೈಸೇಷನ್ ಅಂದರೆ, ಸೊ ಗ್ಯಾಲ್ವನೈಸೇಷನ್ ಎಲ್ಲಿ ಬರುತ್ತೆ? ಕೊರೋಷನ್. ಸೊ ಕೊರೋಷನಲ್ಲಿ 3 ಪಾಯಿಂಟ್ಸ್ ಇದೆ. ಕಾಪರ್ ಕೊರೋಷನ್ ಆದರೆ ಏನಾಗುತ್ತೆ, ಯಾವ ಕಲರ್ ಆಗುತ್ತೆ? ಸಿಲ್ವರ್ ಏನಾಗುತ್ತೆ? ಸೊ ಅದೇ 3 ಪಾಯಿಂಟ್ಸ್ ಇದೆ, ನೋಡ್ಕೊಳ್ರಿ. ಕೊರೋಷನಲ್ಲಿ ಗ್ಯಾಲ್ವನೈಸೇಷನ್ ಇಸ್ ಎ ಪ್ರಿವೆಂಟಿವ್ ಮೆಥಡ್. ಸೊ ಏನು? ಇಸ್ ಎ ಮೆಥಡ್ ಆಫ್ ಪ್ರೊಟೆಕ್ಟಿಂಗ್ ಸ್ಟೀಲ್ ಆ್ಯಂಡ್ ಐರನ್. ಎಲಿಮೆಂಟ್ ಬರೀಬೇಕು, ಸುಮ್ಮನೆ ಹಾಗೆ ಬರೆದ್ರೆ ಆಗಲ್ಲ. ಸ್ಟೀಲ್ ಆ್ಯಂಡ್ ಐರನ್ ಫ್ರಮ್ ರಸ್ಟಿಂಗ್. ಯಾವುದಕ್ಕೆ, ಹೆಂಗೆ? ಬೈ ಕೋಟಿಂಗ್ ವಿತ್ ಎ ಥಿನ್ ಲೇಯರ್ ಆಫ್ ಜಿಂಕ್. ಸ್ಟೀಲ್ ಆ್ಯಂಡ್ ಐರನ್ನ ಪ್ರಿವೆಂಟ್ ಮಾಡೋದಕ್ಕೆ ಏನು ಮಾಡ್ತೀವಿ? ಥಿನ್ ಲೇಯರ್ ಆಫ್ ಜಿಂಕ್ ಹಾಕ್ತೀವಿ. ಸೊ ದಟ್ ಜಿಂಕ್ ಏನಾಗುತ್ತೆ, ಹೊರಗಿಂದ ಶೀಲ್ಡ್ ಥರ ಆ್ಯಕ್ಟ್ ಆಗ್ತದೆ. ಸೊ ಫಸ್ಟ್ ಏನೇ ಆದರೂ ಜಿಂಕ್ಗೆ ಆಗಬೇಕು, ಜಿಂಕ್ಗಾಗಿ ಒಳಗೆ ಬರಬೇಕು. ಸೊ ಜಿಂಕ್ಗಾಗಿ ಒಳಗೆ ಬರೋ ಅಷ್ಟರಲ್ಲಿ ನಾವು ಪ್ರಿವೆಂಟಿವ್ ಮೆಷರ್ ತೊಗೋಬೋದು. ಸೊ ಅದಕ್ಕೆ ಗ್ಯಾಲ್ವನೈಸೇಷನ್ ಮಾಡ್ತೀವಿ. ಸೊ ಯಾವ ಎಲಿಮೆಂಟ್ಗೆ ಸ್ಟೀಲು ಐರನ್ನು ಏನು ಹಾಕ್ತೀವಿ? ಜಿಂಕ್ ಹಾಕ್ತೀವಿ. ನೆಕ್ಸ್ಟು ಹೈಡ್ರೋಜನ್ ಗ್ಯಾಸ್ ಇಸ್ ನಾಟ್ ಎವಾಲ್ಡ್ ವೆನ್ ಮೆಟಲ್ ರಿಯಾಕ್ಟ್ ವಿತ್ ನೈಟ್ರಿಕ್ ಆ್ಯಸಿಡ್. ಯಾಕಂದರೆ ಇಟ್ ಈಸ್ ಎ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಈ ಒಂದು ಆನ್ಸರ್ ಏನಿದೆ ನೆನ್ಪಿಡ್ಕೊಡ್ರಿ. ನೈಟ್ರಿಕ್ ಆ್ಯಸಿಡ್ ಇಸ್ ಎ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್, ತುಂಬ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಸೊ ಏನು ಮಾಡುತ್ತೆ? ಯಾವುದೇ ನಿಮಗೆ ಪ್ರಾಡಕ್ಟ್ಸ್ ಬಂದ್ರೂ ಇಟ್ ಆಕ್ಸಿಡೈಸಸ್, ಫರ್ದರ್ ಆಕ್ಸಿಡೈಸ್ ಮಾಡ್ಕೊಂಡು ಏನು ಮಾಡುತ್ತೆ? ಇಟ್ ಆಕ್ಸಿಡೈಸಸ್ ಹೈಡ್ರೋಜನ್. ಸೊ ಹೈಡ್ರೋಜನ್ ಏನು ಮಾಡುತ್ತೆ? ಆಕ್ಸಿಡೈಸ್ ಮಾಡುತ್ತೆ ಟು ಪ್ರೊಡ್ಯೂಸ್ ವಾಟರ್. ಸೊ ಹೈಡ್ರೋಜನ್ಗೆ ಆಕ್ಸಿಜನ್ ಹಾಕಿದ್ರೆ ಏನಾಗುತ್ತೆ? ವಾಟರ್ ಆಗುತ್ತೆ. ಸಿಮಿಲರ್ಲಿ ಇಟ್ ಸೆಲ್ಫ್ ಗೆಟ್ಸ್ ರೆಡ್ಯೂಸ್ಡ್. ಸೊ ನೈಟ್ರಿಕ್ ಆ್ಯಸಿಡ್ HNO3. ಸೊ ನೈಟ್ರೋಜನ್ ಏನಿದೆ ಇಸ್ ಗೆಟಿಂಗ್ ರೆಡ್ಯೂಸ್ ಟು ಎನಿ ಆಫ್ ದ ನೈಟ್ರೋಜನ್ ಆಕ್ಸೈಡ್ಸ್. ಯಾಕೆ? HNO3 ಇಲ್ಲಿ ನೋಡ್ರಿ ಇಲ್ಲಿ. ಸೊ ಅದು ಕಂಪ್ಲೀಟ್ HNO3 ಆಕ್ಸಿಜನ್ ಎಷ್ಟಿದೆ? 3 ಇದೆ. ಸೊ ಇಲ್ಲೇನಾಗ್ತಿದೆ? ರೆಡ್ಯೂಸ್ ಆಗ್ತಿದೆ, ಅಂದರೆ ಆಕ್ಸಿಜನ್ ಏನಾಗುತ್ತೆ? ಕಮ್ಮಿ ಆಗುತ್ತೆ. ನೈಟ್ರೋಜನ್ ಆಕ್ಸೈಡ್ಸ್ N2O, NO, NO2 ಇದೆಲ್ಲ ನೋಡಿದ್ರೆ 1 ಅಥವಾ 2 ಆಕ್ಸಿಜನ್ ಇದೆ. ಸೊ 3 ಆಕ್ಸಿಜನಿಂದ ಏನಾಯಿತು? 1 ಅಥವಾ 2 ಆಯಿತು.
ಸೊ ರಿಡ್ಯೂಸ್ ತಾನೇ ಆಯಿತು. ಸೊ HNO3 is getting reduced to any of the nitrogen oxides. Any of the nitrogen oxides ಈ ಬ್ರ್ಯಾಕೆಟ್ ಬರುತ್ತೆ, ಇಟ್ ಈಸ್ ಬೆಟರ್ ಆಯ್ತಲ್ಲ. ನೆಕ್ಸ್ಟ್ ನೇಮ್ ದ ಆರ್ಗ್ಯಾನಿಕ್ ಕಾಂಪೌಂಡ್ ದಟ್ ಹ್ಯಾವ್ ಬಿಲೋ ಗಿವನ್ ಸ್ಟ್ರಕ್ಚರಲ್ ಫಾರ್ಮುಲಾ. ಸೊ ಇದು ಮೆಥನಾಲ್, AL ಆಲ್ಡಿಹೈಡ್, ಸೊ ಇದು ಆಲ್ಡಿಹೈಡ್, C ಡಬಲ್ ಬಾಂಡ್ ಸಿಂಗಲ್ ಬಾಂಡ್ H, ಆಲ್ಡಿಹೈಡ್ ಗ್ರೂಪ್, ಮೆಥನಾಲ್ ಅಥವಾ ಫಾರ್ಮಾಲ್ಡಿಹೈಡ್ ಅಂತಾನು ಕರೀತಾರೆ. ಫಾರ್ಮಾಲ್ಡಿಹೈಡ್ ನಿಮಗೆಲ್ಲ ಒಟ್ಟು ಹೇಳಿದ್ದು. ನೆಕ್ಸ್ಟ್ CH3 CH2Br. ಸೊ ಎಷ್ಟು ಹೈಡ್ರೋಜನ್ ಕಾರ್ಬನ್ ಇದೆ? 2. ಸೊ 2 ಕಾರ್ಬನ್ ಅಂದರೆ ಮೀಥೇನ್, ಈಥೇನ್. ಸೊ ಈಥೇನ್, ಇಲ್ಲಿ ಫಂಕ್ಷನಲ್ ಗ್ರೂಪ್ ಬ್ರೋಮಿನ್ ಇರೋದು. ಸೊ ಬ್ರೋಮೋ ಈಥೇನ್, 2 ಕಾರ್ಬನ್ನು. ಸೊ ಈಥೇನ್, ಬ್ರೋಮಿನ್ ಇರೋದ್ರಿಂದ ಬ್ರೋಮಿನ್ ಸ್ಟಾರ್ಟಿಂಗಲ್ಲಿ ಬರುತ್ತೆ, ಬ್ರೋಮೋ ಈಥೇನ್ ಅಲ್ಲ. ನೆಕ್ಸ್ಟ್ ವಾಟ್ ಈಸ್ ದ ರೀಸನ್ ಫಾರ್ ಟೂತ್ ಡಿಕೆ? ಟೂತ್ ಡಿಕೆ ಯಾಕಾಗತ್ತೆ? ರಾತ್ರಿ ಅಂದರೆ ಯೂಶಲಿ ಬೆಳಗ್ಗೆ ಹೊತ್ತನ ಅಲ್ಲ ಹಲ್ಲು ಉಜ್ಜೆ ಉಜ್ತೀವಿ. ಸೊ ರಾತ್ರಿ ಮಲ್ಕೋಬೇಕಾದ್ರೆ ಹಲ್ಲು ಉಜ್ತಿದಾಗ ಏನಾಗುತ್ತೆ, ಏನೇನು ತಿಂದಿರ್ತೀವಿ ಎಸ್ಪೆಷಲಿ ಸ್ವೀಟ್ ಇತ್ತು ಅಂದರೆ ಇಟ್ ಹ್ಯಾಸ್ ಅಸಿಡಿಕ್ ಕಂಟೆಂಟ್. ಸೊ ಆ ಅಸಿಡಿ ಟೂತ್ನೆಲ್ಲ ಏನು ಮಾಡುತ್ತೆ, ಎಲ್ಲ ಡಿಕೆ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಟೂತ್ ಈಸ್ ಕೈಂಡ್ ಆಫ್ ಎ ಬೇಸಿಕ್. ಸೊ ಟೂತ್ ಪೇಸ್ಟಲ್ಲೂ ಬೇಸಿಕ್ ಇರುತ್ತೆ. ಸೊ ಟೂತ್ ಎನಾಮಲ್ ಏನಿದೆ ಇಟ್ ಈಸ್ ಬೇಸಿಕ್. ಹೆಸರು ನೋಡಿ ನೆನಪಿದ್ರೆ ಕ್ಯಾಲ್ಶಿಯಂ ಇಷ್ಟುದ್ದ ಇದೆಲ್ಲ, ಕ್ಯಾಲ್ಶಿಯಂ ಫಾಸ್ಫೇಟ್ ಹೆಮಿಹೈಡ್ರೇಟ್ ಉದ್ದ. ಸೊ ನೆನ್ಪಿಡ್ಕೊಳ್ರಿ. ನೆಕ್ಸ್ಟು ಟೂತ್ ಡಿಕೆ ಆಗುತ್ತೆ ಯಾಕಂದರೆ ಅಸಿಡಿಕ್ ಇರುತ್ತೆ. ನಾವು ಬ್ರಷ್ ಮಾಡದೇ ಇದ್ರೆ ಅದು ಹಂಗೆ ಉಳ್ಕೊಂಡು ರಾತ್ರಿ ಎಲ್ಲ ಡಿಕೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಎಕ್ಸ್ಪ್ಲೇನ್ ಹೌ ಕ್ಯಾನ್ ದಿಸ್ ಬಿ ಪ್ರಿವೆಂಟೆಡ್? ಏನಿಲ್ಲ, ಸಿಂಪಲ್, ಹಲ್ಲುಜ್ಜೋದು ಅಂತ ಬರೆಯೋದಲ್ಲ, ಟೂತ್ ಪೇಸ್ಟ್ ಯೂಸ್ ಮಾಡ್ಕೊಂಡು ಹಲ್ಲುಜ್ಬೇಕು, ಬಿಕಾಸ್ ಟೂತ್ ಪೇಸ್ಟ್ ಇಸ್ ಎ ಬೇಸಿಕ್. ನೆಕ್ಸ್ಟ್ ಆನ್ ಹೀಟಿಂಗ್ ಕ್ರಿಸ್ಟಲ್ಸ್ ಆಫ್ ಕಾಪರ್ ಸಲ್ಫೇಟ್ its blue color disappears. Water of crystallization. So water of crystallization, blue color. So ನಿಮಗೆ ಕಾಪರ್ ಸಲ್ಫೇಟ್ ಏನಿದೆ CuSO4 ಡಾಟ್, ಓಕೆ ಇದು ಬ್ಲೂ ಅಲ್ಲೇ ಬರೀತೇನೆ ನೆನಪಿರುತ್ತೆ, CuSO4 ಡಾಟ್ 5H2O ಕಾಪರ್ ಸಲ್ಫೇಟ್ CuSO4 ಡಾಟ್ 5H2O ಬ್ಲೂ ಕಲರ್ ಇರುತ್ತೆ. ಹೀಟ್ ಮಾಡಿದ್ವಿ ಅಂದರೆ, ಸೊ ಹೀಟ್ ಮಾಡಿದಾಗ ಏನಾಗುತ್ತೆ, ಈ 5H2O ಹೋಯ್ತು. ಸೊ ಹೋಯ್ತು ಅಂದಾಗ CuSO4 ಅಷ್ಟೇ ಉಳಿತು, ಏನಾಗುತ್ತೆ, ವೈಟ್ ಕಲರ್ ಆಗುತ್ತೆ. ಸೊ ಈ ವೈಟ್ ಕಲರ್ ಆಗಿರೋದು ಕಾಪರ್ ಸಲ್ಫೇಟ್ ಹೆಮಿಹೈಡ್ರೇಟ್. ಸೊ ಹೆಮಿಹೈಡ್ರೇಟ್ ಅಂದರೆ ಲೈಕ್ ವಾಟರ್ ಕಂಟೆಂಟೇ ಇರಲ್ಲ, ಅನ್ಹೈಡ್ರೇಟ್ ಅಂತ ಸರಿ. ಹೆಮಿಹೈಡ್ರೇಟ್ ಅಂದರೆ ಸ್ವಲ್ಪ ಇರುತ್ತೆ, ಬೇಡ, ಅದು ಜಿಪ್ಸಮಲ್ಲಿ ಬರುತ್ತೆ. ಹೆಮಿಹೈಡ್ರೇಟ್ ಅಲ್ಲ, ಸಾರಿ, ಅನ್ಹೈಡ್ರೇಟ್. ಸೊ ವಾಟರ್ ಕಂಟೆಂಟೇ ಇರಲ್ಲ. ಸೊ ಈ ವಾಟರ್ ಕಂಟೆಂಟ್ ಇರಲ್ಲ, ಸೊ ಏನು ಮಾಡಬೇಕು, ಓಕೆ ಚೇಂಜ್, ಯಾಕಂದರೆ ಇರೋ ವಾಟರ್ ಮಾಲಿಕ್ಯೂಲ್ ಏನಾಯಿತು, ಹೋಯಿತು. ಬ್ಲೂ ಕಲರ್ ಆಫ್ ದ ಕಾಪರ್ ಸಲ್ಫೇಟ್, ಹೌ ಕ್ಯಾನ್ ದ ಬ್ಲೂ ಕಲರ್ ಆಫ್ ಕಾಪರ್ ಸಲ್ಫೇಟ್ ಬಿ ರೀಸ್ಟೋರ್ಡ್? ಹೆಂಗೆ ವಾಪಸ್ ಬರುತ್ತೆ? ಏನೂ ಮಾಡಬೇಕಲ್ಲ, ಒಂದು ಸ್ವಲ್ಪ ನೀರು ಹಾಕಿ ವಾಪಸ್ ಬರುತ್ತೆ. ಯಾಕಂದ್ರೆ ನೀರು ಹಾಕಿದ ತಕ್ಷಣ ವೈಟ್ ಇರೋದು ಮತ್ತು ಹೈಡ್ರೇಟ್ ಆಗುತ್ತೆ, ಮತ್ತು ಅದಕ್ಕೆ ನೀರು ಸಿಕ್ಕಿದ ತಕ್ಷಣ ನೀರು ಜೊತೆ ಅಟ್ಯಾಚ್ ಆಗಿ ಮತ್ತು ಬ್ಲೂ ಕಲರ್ ಆಗುತ್ತೆ, ಆಯ್ತಲ್ಲ. ಸೊ ಬ್ಲೂ ಕಲರ್ ಇರೋದು ಹೀಟ್ ಮಾಡಿದ ತಕ್ಷಣ 5H2O ಹೋಯಿತು, ಅಂದರೆ ಎವಾಪ್ರೇಟ್ ಆಗ್ಬಿಡುತ್ತೆ. ಸೊ 5H2O ಹೋಗಿದ ತಕ್ಷಣ ಏನಾಯಿತು, ವೈಟ್ ಕಲರ್ ಆಯಿತು. ಸೊ ಈ ವೈಟ್ ಕಲರ್ಗೆ ಮತ್ತೆ ನೀವು ನೀರು ಹಾಕಿದ್ರೆ ಏನಾಗುತ್ತೆ, ಬ್ಲೂ ಕಲರ್ ಹಾಕಿದ್ರೆ ವಾಟರ್ ಮಾಲಿಕ್ಯೂಲ್ ಮತ್ತೆ ಸಿಕ್ತು ಅಂತ. ದಿಸ್ ಈಸ್ ಹೈಡ್ರೇಟೆಡ್, ದಿಸ್ ಈಸ್ ಅನ್ಹೈಡ್ರೇಟೆಡ್. ಹೆಮಿಹೈಡ್ರೇಟ್ ಬಲ್ಲ, ಹೆಮಿಹೈಡ್ರೇಟ್ ಜಿಪ್ಸಮಲ್ಲಿ ಬರುತ್ತೆ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಜಿಪ್ಸಮ್, ಯಾಕಂದರೆ ಅಲ್ಲಿ ಹಾಫ್ ವಾಟರ್ ಮಾಲಿಕ್ಯೂಲ್ ಇರುತ್ತೆ. ನೆಕ್ಸ್ಟು ಬ್ಯಾಲೆನ್ಸ್. ಸೊ ಬ್ಯಾಲೆನ್ಸ್ ಮಾಡಬೇಕಲ್ಲ, ಓಕೆ. ಸೊ ಇಲ್ಲಿ ನಾನು ಡೈರೆಕ್ಟ್ ಬರಿತೀನಿ, ನೀವು ಬಟ್ ಎಕ್ಸಾಮಲ್ಲಿ ಆ ಬಾಕ್ಸು ಟೇಬಲ್ಲು ಎಲ್ಲ ಹಾಕಿ ಬರಿಬೇಕಾಗತ್ತೆ. ಸೊ NaOH ಇದೆ, H2SO4, ಇಲ್ಲಿ 2 ಸೋಡಿಯಂ ಇದೆ. ಸೊ ಸಿಂಪಲ್ಲು ನಾನು ಇಲ್ಲಿ 2 ಮಾಡ್ಕೊತೀನಿ, ನೋಡೋಣ ಏನಾಗುತ್ತೆ ಅಂತ. SO4 ಇದೆ. ನೆಕ್ಸ್ಟು ಓಕೆ, ಸೋಡಿಯಂ ಆಯಿತು, ಸಲ್ಫರ್ ಆಯಿತು, ಮೇನ್ ಹೈಡ್ರೋಜನ್ ಆಕ್ಸಿಜನ್ ಬಿಟ್ಟು. ಸೊ ಸೋಡಿಯಂ ಆಯಿತು, ಸಲ್ಫರ್ ಆಯಿತು. ಈಗ ಆಕ್ಸಿಜನ್ಗೆ ಬನ್ನಿರಿ ನೋಡೋಣ. ಇಲ್ಲಿ ಫಸ್ಟ್ ತೊಗೊಂಡ್ರಿ ಅಂದರೆ 2 ಆಕ್ಸಿಜನ್ನು. ಸೊ ಫಸ್ಟ್ರಲ್ಲಿ 2 ಆಕ್ಸಿಜನ್ನು, ಇಲ್ಲಿ 4. ಸೊ ಟೋಟಲ್ ಎಷ್ಟಾಯ್ತು, 6. ಇದು ಆಕ್ಸಿಜನ್ ನಾನು ಬರೀತಿರೋದು. ನೆಕ್ಸ್ಟ್ ಇಲ್ಲಿ 4, ಇಲ್ಲಿ 1. ಸೊ ಯೂಶಲಿ ಅಥವಾ ಮೋಸ್ಟ್ ಆಫ್ ದ ಟೈಮ್ಸ್ ಏನು ಮಾಡಿರಿ, ಆಡ್ ನಂಬರ್ಸ್ ಎಲ್ಲಿರತ್ತೆ ಅದನ್ನು ಈವನ್ ಮಾಡೋಕ್ಕೆ ಟ್ರೈ ಮಾಡ್ಕೊಳ್ರಿ. ಬಿಕಾಸ್ ಎಲ್ಲ ಇಲ್ಲಿ ನೋಡ್ರಿ, ಇವನ್ ಇದೆ. ಸೊ ಆಡ್ನ ಇವನ್ ಮಾಡೋದು ಈಸಿ, ಇವನ್ ಆಡ್ ಮಾಡೋದು ಕಷ್ಟ, ಯಾಕಂದರೆ ಡೆಸಿಮಲಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ ಆಡ್ ಏನಿದೆ ಇವನ್ ಮಾಡ್ಕೋಬೇಕು ಅಂದರೆ ಸಿಂಪಲ್. ಸೊ ಇಲ್ಲಿ 4 ಇದೆ,
ಇಲ್ಲಿ 6 ಇರೋದು, ಇಲ್ಲಿ 4 ಇದೆ, ಇನ್ನು ಎಷ್ಟು ಬೇಕು ನಿಮಗೆ? 2 ಬೇಕು. ಸೊ 2 ಜೊತೆ ಮಲ್ಟಿಪ್ಲೈ ಮಾಡ್ತೀರಾ. ಸೊ ಆಕ್ಸಿಜನ್ ಎಷ್ಟಾಯಿತು? ನಾನೀಗ ಬರೀತಿರೋದು ಆಕ್ಸಿಜನ್ದು. ಸೊ ಆಕ್ಸಿಜನ್ 2 ಆಯಿತು. ಸೊ 6 ಆಕ್ಸಿಜನ್ ಮುಗೀತು. ಈಗ ನೆಕ್ಸ್ಟ್ ಹೈಡ್ರೋಜನ್. ಸೊ ಹೈಡ್ರೋಜನ್ ಲೆಫ್ಟ್ ಸೈಡ್ ಎಷ್ಟಿದೆ? ಇಲ್ಲಿ 2 ಇದೆ, ಇಲ್ಲಿ 2 ಇದೆ, 4 ಆಯಿತು. ಸೊ ಇಲ್ಲಿ ಏನೂ ಇಲ್ಲ, ಇಲ್ಲಿ 4. ಸೊ ಬ್ಯಾಲೆನ್ಸ್ ಆಯ್ತಲ್ಲ. 2NaOH plus H2SO4 gives Na2SO4 dot 2H2O. ಸಾರಿ, Na2SO4 plus 2H2O. ನಾನು ಮತ್ತೆ ಇನ್ನು ಹಿಂದಿಂದ್ರಲ್ಲೇ ಇದ್ದೇನೆ. ಓಕೆ, K plus O2 gives K2O. ನಾನು ಸ್ಟಾರ್ಟಿಂಗಲ್ಲೇ ಈಗ ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಗತ್ತೆ. ಓಕೆ, ಇಲ್ಲಿ 2 ತೊಗೊಂಡ್ರೆ 2K ಆಯಿತು, ಇಲ್ಲಿ K2 ಆಯಿತು. ಪೊಟ್ಯಾಷಿಯಮ್ ಬ್ಯಾಲೆನ್ಸ್ ಆಯಿತು. ಬಟ್ ಆಕ್ಸಿಜನ್ನು ಇಲ್ಲಿ 2 ಇದೆ, ಇಲ್ಲಿ 1 ಇದೆ. ಸೊ ರೈಟ್ ಸೈಡ್ ಆಡ್ ಇರೋದು ಇವನ್ ಮಾಡಬೇಕು ಅಂದರೆ 2 ಜೊತೆ ಮಲ್ಟಿಪ್ಲೈ ಮಾಡ್ತೀರಾ. ಓಕೆ, ಆಕ್ಸಿಜನ್ 2 ಬಂತು ರೈಟ್ ಸೈಡು, ಲೆಫ್ಟ್ ಸೈಡು 2 ಇದೆ, ಆಕ್ಸಿಜನ್ ಸರಿ ಹೋಯ್ತು. ಬಟ್ ಪೊಟ್ಯಾಷಿಯಮ್ ರೈಟ್ ಸೈಡ್ ಏನಾಯ್ತು ನೋಡ್ರಿ, 2 2s 4. ಸೊ ಲೆಫ್ಟ್ ಸೈಡು 4 ಮಾಡ್ಕೋಬೇಕು ಅಂದರೆ ಸಿಂಪಲ್ 4 ಆಯ್ತಲ್ಲ, ಮುಗೀತು. 2. ಬಟ್ ಇದನ್ನು ಎಕ್ಸಾಮಲ್ಲಿ ಟೇಬಲ್ ಹಾಕಿ ಫಸ್ಟ್ ಚಾಪ್ಟ್ರಲ್ಲಿ ಹೆಂಗೆ ಟೇಬಲ್ ಹಾಕಿ ಕ್ಲೀನಾಗಿ ಕೊಟ್ಟಿದ್ರೆ ಹಂಗೆ ಬರೀರಿ. ನೆಕ್ಸ್ಟ್, ಅಥವಾ ಹಿಂಗೆ ಲಾಸ್ಟ್ ಫೈನಲ್ ಬರೀತೀರಾ ಅಂದ್ರೂ ದಟ್ ಈಸ್ ಫೈನ್. ಬಟ್ ಮಾರ್ಕ್ಸ್ ನೋಡ್ಕೊಂಡು ಬರೀರಿ, 1 ಕೊಟ್ಟಿದ್ರು 2 ಕೊಟ್ಟಿದ್ರು ಹೆಂಗೆ ಅಂತ. ಜಿಂಕ್ ಆಕ್ಸೈಡ್ ಪ್ಲಸ್ ಕಾರ್ಬನ್ ಗಿವ್ಸ್ ಜಿಂಕ್ ಪ್ಲಸ್ ಕಾರ್ಬನ್ ಮೊನಾಕ್ಸೈಡ್. ಐಡೆಂಟಿಫೈ ದ ರಿಯಾಕ್ಟನ್ ದಟ್ ಈಸ್ ಆಕ್ಸಿಡೈಸ್ ಆ್ಯಂಡ್ ರೆಡ್ಯೂಸ್. ಇದನ್ನು ಪದೇ ಪದೇ ಹೇಳ್ತಿದ್ದೀನಿ. ಆಕ್ಸಿಡೈಸ್ಡ್ ಯಾವ್ದಾಗ್ತಿದೆ, ರೆಡ್ಯೂಸ್ಡ್ ಯಾವ್ದಾಗ್ತಿದೆ. ಫಸ್ಟ್ ಚಾಪ್ಟ್ರಲ್ಲಿ ಲಾಸ್ಟ್ ಪೇಜಲ್ಲಿ ಒಂದು 3 ರಿಯಾಕ್ಷನ್ ಇದೆ, ನೋಡ್ಕೊಳ್ರಿ. ಆಕ್ಸಿಡೈಸ್ಡ್ ಆಗಬೇಕು ಅಂದರೆ ಏನು ಬೇಕು? ಆಕ್ಸಿಜನ್ ಬೇಕು. ಸೊ ಕಾರ್ಬನ್ಗೆ ಆಕ್ಸಿಜನ್ ಆ್ಯಡ್ ಆಗ್ತಿದೆ, ಸೊ ಆಕ್ಸಿಡೈಸ್ಡ್ ಆಯಿತು. ಯಾವುದು? ಕಾರ್ಬನ್. ಸೊ ಕಾರ್ಬನ್ ಈಸ್ ಗೆಟ್ಟಿಂಗ್ ಆಕ್ಸಿಡೈಸ್ಡ್. ಜಿಂಕ್ ಆಕ್ಸೈಡಲ್ಲಿ ಆಕ್ಸಿಜನ್ ಇದೆ, ಕಳ್ಕೊಂತಿಲ್ಲ. ಹಿಂದೆ ಹೇಳಿದ್ನಲ್ಲ ಏನೋ ನೈಟ್ರಿಕ್ ಆ್ಯಸಿಡ್. ಸೊ ಜಿಂಕ್ ಆಕ್ಸೈಡ್ ಏನಾಗ್ತಿದೆ? ರೆಡ್ಯೂಸ್ಡ್ ಆಗ್ತಿದೆ, ಯಾಕಂದರೆ ಆಕ್ಸಿಜನ್ನ ಕಳ್ಕೊಂತಿದೆ ಜಿಂಕ್ ಆಕ್ಸೈಡು. ದಟ್ ಈಸ್ ಆಕ್ಸಿಡೈಸೇಷನ್ ಓಕೆ, ರಿಯಾಕ್ಟೆಂಟ್ ದಟ್ ಈಸ್ ರೆಡ್ಯೂಸ್ಡ್. ಓಕೆ, ರಿಯಾಕ್ಟೆಂಟು, ಪ್ರಾಡಕ್ಟ್ ಅಲ್ಲ. ಸೊ ರಿಯಾಕ್ಟೆಂಟು. ಸೊ ರಿಯಾಕ್ಟೆಂಟಲ್ಲಿ ಜಿಂಕ್ ಆಕ್ಸೈಡ್ ರೆಡ್ಯೂಸ್ಡ್ ಆಗ್ತಿದೆ, ಕಾರ್ಬನ್ ಆಕ್ಸಿಡೈಸ್ಡ್ ಆಗ್ತಿದೆ. ಓಕೆ, ರಿಯಾಕ್ಟೆಂಟ್ ಅಂತ ಮೆನ್ಷನ್ ಮಾಡಿದ್ದಾರೆ ಅಷ್ಟೇ. ನೆಕ್ಸ್ಟ್, ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ನೋಡ್ರಿ ಪ್ರಾಕ್ಟೀಸ್ ಮಾಡಿರಿ. ಇಲ್ಲಿ ಹೈಡ್ರೋಜನ್ ಕೊಟ್ಟಿದ್ದಾರೆ, ಇನ್ನೊಂದು ಯಾವುದು? ಈಥೇನು. ಸೊ ಈಥೇನು ಹೈಡ್ರೋಜನ್ನು. ಆ್ಯಂಡ್ ಅಗೇನ್ ಇದು 2 ಮಾರ್ಕ್ಸ್ ಕೇಳಿರೋದು. ಗಾಡ್ ಬ್ಲೆಸ್ ಯು. ನೀವು ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ಗೊತ್ತಲ್ಲ. ಸೊ ಇದನ್ನೇ ತೆಗಿಯೋದಕ್ಕೆ ಎಷ್ಟು ಟೈಮ್ ತೊಗೊಳತ್ತೆ ಅಂತ. ಸೊ ಅದಕ್ಕೆ ಪ್ರಾಕ್ಟೀಸ್ ಮಾಡಿರಿ. ಪ್ರಾಕ್ಟೀಸ್. ಸೊ ಫಾಸ್ಟಾಗಿ ತೆಗಿಯೋದಕ್ಕೆ, ಕ್ಲೀನಾಗಿ ಫಾಸ್ಟಾಗಿ. ಸೊ ನಿಮಗೆ ಹೆಂಗೆ ತೆಗಿಯೋದು ಅಂತ ಗೊತ್ತಿತ್ತು ಅಂದರೆ ಕ್ಲೀನಾಗಿ ತೆಗಿಯೋದಕ್ಕೆ ನೋಡ್ರಿ. ಹೆಂಗೆ ತೆಗಿಯೋದು ಅಂತಲೇ ಗೊತ್ತಿಲ್ಲ ಅಂದರೆ ಫಾಸ್ಟಾಗಿ ಹೆಂಗೋ ಒಂದು ಜಸ್ಟ್ ಒಂದು ಸರ್ಕಲ್ ಹಾಕಿ ಓಕೆ ಕರೆಕ್ಟಾಗಿ ಬಂತ ಅಂತ ಆಮೇಲೆ ಕ್ಲೀನಾಗಿ ತೆಗಿಯೋದಕ್ಕೆ ಲೈಕ್ ಪ್ರಾಕ್ಟೀಸ್ ಮಾಡಿರಿ. ಫಸ್ಟು ಕರೆಕ್ಟ್ ತೆಗಿಯೋದಕ್ಕೆ ಫಾಸ್ಟಾಗಿ, ಫಾಸ್ಟಾಗಿ ಬಂತು ಅಂದರೆ ಆಮೇಲೆ ಕ್ಲೀನಾಗಿ ತೆಗಿಯೋದು ಪ್ರಾಕ್ಟೀಸ್ ಮಾಡಿರಿ. ಯಾಕಂದರೆ ಲಾಸ್ಟ್ ಮೂಮೆಂಟಲ್ಲಿ ಎಕ್ಸಾಮಲ್ಲಿ ಏನೋ ಇಲ್ಲ ಅಂದರೂ ಏನೋ ಒಂದು ಬರೋದ್ರೆ ಆದರೂ ಮಾರ್ಕ್ಸ್ ಕೊಡ್ತಾರೆ. ಈಗ ಹೇಳ್ತಿರೋದು ಹಂಗಾಗಲ್ಲ. ಯಾಕಂದರೆ ಕ್ವಿಕ್ಕಾಗಿ ಟೈಮ್ ಹೆಂಗೆ ಸೇವ್ ಮಾಡಬೇಕು ಅಂತಲೂ ಕೆಲವೊಂದು ಟಿಪ್ಸ್ ಕೊಡ್ತಿದ್ದೀನಿ. ಸೊ ಅದು ಫಾಲೋ ಮಾಡಿದ್ರೆ ಆರಾಮ್ ಟೈಮ್ ಉಳಿಯುತ್ತೆ. ನಥಿಂಗ್ ಟು ವರಿ. ಮೆನ್ಷನ್ ದ ಮೀನಿಂಗ್ ಆಫ್ ದ ಫಾಲೋಯಿಂಗ್ ರಿಯಾಕ್ಷನ್ಸ್. ಓಕೆ, ಥರ್ಮಲ್ ಡಿಕಾಂಪೋಸಿಷನ್. ಥರ್ಮಲ್ ಅಂದರೆ ಹೀಟ್. ಸೊ ಡಿಕಾಂಪೋಸಿಷನ್ ವಿಚ್ ಇಸ್ ಟೇಕಿಂಗ್ ಪ್ಲೇಸ್ ಬೈ ಹೀಟಿಂಗ್. ಅದೇನೆ ವೆನ್ ಎ ಡಿಕಾಂಪೋಸಿಷನ್ ರಿಯಾಕ್ಷನ್ ಕ್ಯಾರಿಡ್ ಔಟ್ ಬೈ ಹೀಟಿಂಗ್. ಸೊ ಹೀಟ್ ಆಗ್ತಿದ್ರೆ ಅದೇ ಹೀಟಾಗಿ ಡಿಕಾಂಪೋಸ್ ಆಯ್ತು ಅಂದರೆ ಥರ್ಮಲ್ ಡಿಕಾಂಪೋಸಿಷನ್. ನೆಕ್ಸ್ಟ್ ಡಿಸ್ಪ್ಲೇಸ್ಮೆಂಟ್. ಸಿಂಪಲ್, ನನ್ನ ಜಾಗದಲ್ಲಿ ಇನ್ನೊಬ್ರು. ಲೈಕ್ ಡಿಸ್ಪ್ಲೇಸ್ಮೆಂಟ್ ಅಂದರೆ ವೆನ್ ಎ ಮೋರ್ ರಿಯಾಕ್ಟಿವ್. ಅಗೇನ್ ಇಲ್ಲೇನು displacement reaction is a chemical okay, more reactive element, very important, more reactive element displaces less reactive element. ಹಿಂಗೆ ಜಗಬೇಕಾದ್ರೆ ಏನಾಗುತ್ತೆ? ಸೊ ನಾನು ಸ್ಟ್ರಾಂಗ್ ಇತ್ತು ಅಂದರೆ ನಾನು ಇನ್ನೊಬ್ರನ್ನ ತೆಗೆದೋಗಿತೀನಿ. ಅದೇ ನಾನು ವೀಕ್ ಇದ್ದೆ ಅಂದರೆ ಏನಾಗುತ್ತೆ? ನನ್ನನ್ನೇ ಇನ್ನೊಬ್ರು ತೆಗೆದೋಗಿತಾರೆ. ಸೇಮ್. ಸೊ ಈಗ ಸಿಂಪಲ್ ಅಂದರೆ ನಿಮಗೆ ಎಕ್ಸಾಮ್ ರ್ಯಾಂಕಿಂಗು. ಸೊ ನೀವು ಫುಲ್ಲು ಸ್ಟ್ರಾಂಗ್ ಇದ್ದೀರಾ, ಎಲ್ಲ ಕರೆಕ್ಟ್ ಬರಿತೀನಿ ಅಂದರೆ ನೀವೇ ಟಾಪಲ್ಲಿ ಇರ್ತೀರಾ. ಇಲ್ಲ ನಾನೊಂದು ಸ್ವಲ್ಪ ಅಷ್ಟು ನನ್ನ ಪ್ರಿಪ್ರೇಷನ್ ಸರಿಗಿಲ್ಲ ಅದು ಇದು ಅಂದರೆ ಏನು ಮಾಡುತ್ತೆ? ನಿಮ್ಮದು ರ್ಯಾಂಕಿಂಗ್ನ ಇನ್ನೊಬ್ರು ಯಾರೋ ತೆಗೆದೋಗಿತಾರೆ. ಸೊ ಮೋರ್ ರಿಯಾಕ್ಟಿವ್ ಪರ್ಸನ್ ಡಿಸ್ಪ್ಲೇಸಸ್ ಲೆಸ್ ರಿಯಾಕ್ಟಿವ್ ಪರ್ಸನ್ ಇನ್ ರ್ಯಾಂಕಿಂಗ್. ಇಲ್ಲಿ ರಿಯಾಕ್ಟೆಂಟ್ ಅಷ್ಟೇ, ಸಿಂಪಲ್.
ರ್ಯಾನ್ಸಿಡಿಟಿ ಅಂದರೆ ಈಗ ಅಡುಗೆ ಏನೋ ಮಾಡಿರ್ತೀರ, ಎಸ್ಪೆಷಲಿ ಕರೆದಿರೋದು, ಅಂದರೆ ಎಣ್ಣೆಲಿ ಕರೆದಿರ್ತಾರಲ್ಲ, ಸೊ ಫ್ರೈಡ್ ಐಟಮ್ಸು. ಸೊ ಅದನ್ನು ನೀವು ಹಾಗೆ ಹೊರಗಿಟ್ರೆ ಏನಾಗುತ್ತೆ, ಒಂದಷ್ಟು ದಿನ ಆದಮೇಲೆ ಸ್ಮೆಲ್ಲು, ಟೇಸ್ಟು ಎಲ್ಲ ಚೇಂಜ್ ಆಗುತ್ತೆ. ಯಾಕಂದರೆ ಆಕ್ಸಿಡೈಸ್ಡ್ ಆಗುತ್ತೆ, ಅಂದರೆ ನಥಿಂಗ್ ಬಟ್ ಕೊರೋಷನ್ನು ಮೆಟಲ್ಸಲ್ಲಿ ಆಗುತ್ತೆ. ಸಮಥಿಂಗ್ ಸಿಮಿಲರ್, ಅದನ್ನು ರ್ಯಾನ್ಸಿಡಿಟಿ. ಆಕ್ಸಿಡೇಷನ್ ಆಫ್ ಆಯಿಲ್ಸ್, ಅಗೇನ್ ಇಲ್ಲಿ ರ್ಯಾನ್ಸಿಡಿಟಿ ಬರೀಬೇಕಾದ್ರೆ ಆಯಿಲ್ಸ್ ಆರ್ ಫ್ಯಾಟ್ಸ್ ಮೆನ್ಷನ್ ಮಾಡಬೇಕು, ಬಿಕಾಸ್ ಇಟ್ ಈಸ್ ಹ್ಯಾಪ್ನಿಂಗ್ ಇನ್ ಫುಡ್ ಐಟಮ್ಸ್. ಸೊ ಆಯಿಲ್ಸ್ ಆರ್ ಫ್ಯಾಟ್ಸಲ್ಲಿ ಆಗ್ತಿರೋದಕ್ಕೆ ಆಗೋದ್ರಿಂದ ಏನಾಗುತ್ತೆ, ಟೇಸ್ಟು ಮತ್ತು ಸ್ಮೆಲ್ಲು ಚೇಂಜ್ ಆಗುತ್ತೆ ಅಥವಾ ಬ್ಯಾಡ್ ಆಗುತ್ತೆ. ದಟ್ ಈಸ್ ಫೈನ್. ಬಟ್ ಎಲ್ಲ ಆಗ್ತಿದೆ ಆಯಿಲ್ಸ್ ಆರ್ ಫ್ಯಾಟ್ಸ್. ನೆಕ್ಸ್ಟು ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಸೊ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂದರೆ ಇನ್ ಆ್ಯಸಿಡ್ ಆ್ಯಂಡ್ ಬೇಸ್ ವೆನ್ ದೇ ರಿಯಾಕ್ಟ್ ವಿತ್ ಈಚ್ ಅದರ್ ದೇ ಫಾರ್ಮ್ ಸಾಲ್ಟ್ ಆ್ಯಂಡ್ ವಾಟರ್. ಸೊ ನಿಮ್ಗೆ ವಾಟರ್ ಫಾರ್ಮೇಷನ್ ಆಗ್ತಿದೆ. So that is neutralization reaction. So acid plus base gives salt plus water. How can sodium chloride be obtained by neutralization? ಇಲ್ಲಿ ಸ್ಪೆಸಿಫಿಕ್ ಆಗಿ ಕೇಳಿದರೆ NaCl ಹೆಂಗೆ ಬರುತ್ತೆ. NaCl ಬೇಕು ಅಂದರೆ ಏನು ಬೇಕಪ್ಪ? ಓಕೆ, ಆ್ಯಸಿಡ್ ತೊಗೊತೀನಿ ಫಸ್ಟು. HCl ಪ್ಲಸ್ ಬೇಸ್ NaOH gives acid plus base salt. ಅವ್ರು ಕೇಳಿರೋ ಸೋಡಿಯಂ ಕ್ಲೋರೈಡ್ NaCl ಪ್ಲಸ್ ಓಕೆ ವಾಟರ್ ಅಂದರೆ ವಾಟರ್ ಅಂತಲೇ ಬರಿತೀನಿ, H2O. ಇದನ್ನು ಬ್ಯಾಲೆನ್ಸ್ ಮಾಡಬೇಕು. ಅಗೇನ್ ಬ್ಯಾಲೆನ್ಸು ಹಿಂದೆನೂ ಹೇಳಿದ್ದೀನಿ. ಸೊ ಹೈಡ್ರೋಜನ್ 1, ಓಕೆ ಲೆಫ್ಟ್ ಸೈಡು 2 ಇದೆ, ರೈಟ್ ಸೈಡು ಹೈಡ್ರೋಜನ್ 2 ಇದೆ, ಮುಗೀತು. ಕ್ಲೋರಿನ್ 1 ಇದೆ, ಮುಗೀತು. ಇಲ್ಲಿ ಸೋಡಿಯಂ 1 ಇದೆ, ಮುಗೀತು. ಆಕ್ಸಿಜನ್ ನೋಡ್ರಿ 1 ಇದೆ, ಇಲ್ಲೂ 1 ಇದೆ ಅಂತಲ್ಲ. ನೆಕ್ಸ್ಟು ರೈಟ್ ದ ಬ್ಯಾಲೆನ್ಸ್ ಕೆಮಿಕಲ್ ಈಕ್ವೇಷನ್ ಫಾರ್ ದಿಸ್ ರಿಯಾಕ್ಷನ್. ಬ್ಯಾಲೆನ್ಸ್ ಆಗಿದೆ. ಓಕೆ, ನೆಕ್ಸ್ಟ್ ಡಯಾಗ್ರಾಮ್ ಫಾರ್ ದ ಅಪರೇಟಸ್. ಅಗೇನ್ ಪ್ರಾಕ್ಟಿಸ್ ಎಸ್ಪೆಷಲಿ ಆ್ಯಕ್ಷನ್ ಆಫ್ ಮೆಟಲ್ಸ್ ಆನ್ ಸ್ಟೀಮ್ ಮತ್ತು ಜಿಂಕ್ ಗ್ರ್ಯಾನ್ಯೂಲ್ಸ್ನ ನೀವು ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ಗೆ ಹಾಕಿದಾಗ ಏನಾಗುತ್ತೆ, ಮತ್ತು ಎಲೆಕ್ಟ್ರೋಲಿಸಿಸ್ ಆಫ್ ವಾಟರ್ ಡಯಾಗ್ರಾಮ್ಸ್ ಪ್ರಾಕ್ಟೀಸ್ ಮಾಡಿರಿ. ಗೊತ್ತಿತ್ತು ಅಂದರೆ ಅಗೇನ್ for God's sake, this is not the time to again do the same thing if you are perfect. ನಿಮಗೆ ಪರ್ಫೆಕ್ಟ್ ಆಗಿತ್ತು ಅಂದರೆ ಈ ಟೈಮಲ್ಲಿ ಮಾಡೋದಲ್ಲ. ನೆಕ್ಸ್ಟ್ ಎಕ್ಸ್ಪ್ಲೇನ್ ಕ್ಲೆನ್ಸಿಂಗ್ ಆ್ಯಕ್ಷನ್ ಆಫ್ ಸೋಪ್ಸ್. ಇದು 3-4 ಪಾಯಿಂಟ್ ಏನು ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಹೇಳಬೇಕಾದ್ರೂ ಹೇಳಿದ್ದೆ. ಸೊ ಈ 4 ಪಾಯಿಂಟ್ ಬರೆದ್ರು ಅಂದರೆ ನಿಮ್ಗೆ ಫುಲ್ ಮಾರ್ಕ್ಸ್ ಗ್ಯಾರಂಟಿ, ಯಾಕಂದರೆ ಇದು ಗೌರ್ಮೆಂಟ್ ಅವ್ರು ಕೊಟ್ಟಿರೋದು ಆನ್ಸರ್ಸು. The ionic end of soap, ionic end ಏನಿದೆ interacts with water. Ionic end with water. Carboxylic end ಅಥವಾ carbon chain interacts with oil. Ionic end reacts with water. This is hydrophilic, nothing but hydrophilic end. ಇನ್ನೊಂದು carbon chain ಹೈಡ್ರೋಫೋಬಿಕ್ ಅಂದರೆ ವಾಟರ್ ಭಯ ಪಡೋದು. ಸೊ ವಿಚ್ ಈಸ್ ಅಫ್ರೇಡ್ ಆಫ್ ವಾಟರ್. ಹೈಡ್ರೋಫೋಬಿಕ್ ಆ್ಯಂಡ್ ರಿಯಾಕ್ಟ್ಸ್ ವಿತ್ ಆಯಿಲ್. ನೆಕ್ಸ್ಟ್ ಸೋಪ್ ಮಾಲಿಕ್ಯೂಲ್ಸ್ ದಸ್ ಫಾರ್ಮ್ಸ್ ಎ ಸ್ಟ್ರಕ್ಚರ್ ಕಾಲ್ಡ್ ಮಿಸೈಲ್ಸ್. ಸೊ ಇದು ಮಾಡೋದ್ರಿಂದ ಏನಾಗುತ್ತೆ, ಮಿಸೈಲ್ ಫಾರ್ಮೇಷನ್ಸ್ ಆಗುತ್ತೆ, ಆಗಿ ಆಯಿಲ್ ಡ್ರಾಪ್ಲೆಟ್ನ ತೆಗೆದೋಗಿರುತ್ತೆ. ವೇರ್ ಒನ್ ಎಂಡ್ ಆಫ್ ದ ಮಾಲಿಕ್ಯೂಲ್ ಇಸ್ ಟುವರ್ಡ್ಸ್ ಆಯಿಲ್ ಡ್ರಾಪ್ಲೆಟ್ ವೈಲ್ ದ ಅಯೋನಿಕ್ ಎಂಡ್ ಫೇಸಸ್ ದ ಸೇಮ್. ದಸ್ ಎಮಲ್ಷನ್ ಈಸ್ ಫಾರ್ಮ್ಡ್. ಅದನ್ನೇ ಇನ್ನೊಂದು ಪಾಯಿಂಟಾಗಿ ಕೊಟ್ಟಿದ್ದಾರೆ. ದ ಸೋಪ್ ಮಿಸೈಲ್ಸ್ ಹೆಲ್ಪ್ ಪುಲ್ಲಿಂಗ್ ಔಟ್ ಡರ್ಟ್ ಇನ್ ವಾಟರ್. ಸೊ ಏನಾಗ್ತಿದೆ ಅಂತ ಲಾಸ್ಟಲ್ಲಿ ಕೊಟ್ಟಿದ್ದಾರೆ. ಇದೇ ಕ್ಲಿನ್ಸಿಂಗ್ ಆ್ಯಕ್ಷನ್ ಆಫ್ ಸೋಪ್. 4 ಪಾಯಿಂಟ್. ಸೊ ಫಸ್ಟ್ ಏನು, ಇದು ಮೇಯ್ನು, ಯಾವುದ್ರ ವಾಟರ್ ಜೊತೆ ಇರುತ್ತೆ, ಯಾವುದು ಆಯಿಲ್ ಡ್ರಾಪ್ಲೆಟ್ ಜೊತೆ ಇರುತ್ತೆ, ಕ್ಲೀನಾಗಿ ಬರೀರಿ. ನೆಕ್ಸ್ಟ್ ಇದ್ರದ್ದೇ ಇನ್ನೊಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿರೋದು. ಇದಾದಮೇಲೆ ಏನಾಗ್ತಿದೆ, ಏನಾಗತ್ತೆ, ಲಾಸ್ಟಲ್ಲಿ ಫೈನಲಾಗಿ ಏನು ಆಗಿ ಮುಗಿಯುತ್ತೆ. ಸೊ ದಸ್ ಸೋಪ್ಸ್ ಮಿಸೈಲ್ ಹೆಲ್ಪ್ಸ್ ಇನ್ ಪುಲ್ಲಿಂಗ್ ಔಟ್. ಸೊ ಲಾಸ್ಟಲ್ಲಿ ಏನಾಗುತ್ತೆ, ತೆಗೆದು ಹೋಗಿಯುತ್ತೆ ತಾನೆ, ಅದನ್ನು ಲಾಸ್ಟ್ 4 ಪಾಯಿಂಟ್. ನೆಕ್ಸ್ಟ್ ವಾಟ್ ಈಸ್ ಎಸ್ಟರಿಫಿಕೇಶನ್. ಎಸ್ಟರಿಫಿಕೇಶನ್ ರಿಯಾಕ್ಷನ್ ವೆನ್ ನಿಮಗೆ ಕೊಟ್ಟಿರೋದು ಎಥನೋಯಿಕ್ ಆ್ಯಸಿಡು ಮತ್ತು ಎಥನಾಲ್ ಎರಡು ರಿಯಾಕ್ಟ್ ಆದಾಗ, ಎಥನಾಲ್ ಆ್ಯಂಡ್ ಎಥನೋಯಿಕ್ ಆ್ಯಸಿಡ್. ಜನರಲ್ ಆಗಿ ಬರೀಬೇಕು ಅಂದರೆ ಫೌಂಡ್ ಬೈ ರಿಯಾಕ್ಷನ್ ಆಫ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್, ದಟ್ ಈಸ್ ನಥಿಂಗ್ ಬಟ್ ಎಥನೋಯಿಕ್ ಆ್ಯಸಿಡ್. ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಯಾಕಂದರೆ COOH ಇರುತ್ತೆ. ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ವಿತ್ ಆಲ್ಕೋಹಾಲ್. ಎಕ್ಸಾಮ್ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋದು ಎಥನಾಲ್ ವಿಚ್ ಇಸ್ ನಥಿಂಗ್ ಬಟ್ ಆಲ್ಕೋಹಾಲ್.
ಸೊ ಜನರಲ್ ಆಗಿ ಬರಬೇಕಂದ್ರೆ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಆಲ್ಕೋಹಾಲ್ ರಿಯಾಕ್ಟ್ ಆದಾಗ ಹಾಗೆ ರಿಯಾಕ್ಟ್ ಆಗಲ್ಲ. ಇನ್ ದ ಪ್ರೆಸೆನ್ಸ್ ಆಫ್ ಆ್ಯಸಿಡ್, ಆ್ಯಸಿಡ್ ಇದೆ, ಟೆಕ್ಸ್ಟ್ ಬುಕ್ಕಲ್ಲೂ ರಿಯಾಕ್ಷನ್ ನೋಡ್ರಿ, ಆ್ಯಸಿಡ್ ಇದೆ, ಆರೋ ಮಾರ್ಕ್ ಮೇಲೆ ಬರಿಬೇಕು. ಇನ್ ದ ಪ್ರೆಸೆನ್ಸ್ ಆಫ್ ಆ್ಯಸಿಡ್ ನಿಮಗೇನು ಬರುತ್ತೆ, ಎಸ್ಟರ್ಸ್ ಬರುತ್ತೆ. ಎಸ್ಟರ್ಸ್ ಆರ್ ಸ್ವೀಟ್ ಸ್ಮೆಲ್ಲಿಂಗ್. ಸೊ ಅದಕ್ಕೆ ಏನು ಮಾಡ್ತಾರೆ, ಯೂಸಸ್ ಆಫ್ ಎಸ್ಟರ್ಸ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ, ಪರ್ಫ್ಯೂಮ್ಸು, ಯಾಕಂದರೆ ಘಮ ಘಮ ಅಂತ ವಾಸನೆ ಬರಬೇಕಲ್ಲ. ಫ್ಲೇವರಿಂಗ್ ಏಜೆಂಟ್ಸು, ಸೊ ಫ್ಲೇವರಿಂಗ್ ಏಜೆಂಟ್ಸ್ ಅಂದರೆ ಅಡುಗೆ ಮಾಡೋದ್ರಲ್ಲೂ ಕೆಲವೊಂದು ಎಸ್ಟರ್ಸ್ ಹಾಕ್ತಾರೆ, ಸೊ ದಟ್ ಸ್ವೀಟ್ ಸ್ಮೆಲ್ಲಿಂಗ್ ಬರಬೇಕು ಅಂತ. ಎಸ್ಟರಿಫಿಕೇಷನ್. ಅದೇ ಸಪೋನಿಫಿಕೇಷನ್ ಅಂದರೆ ಏನು, ಈ ಎಸ್ಟರ್ಸ್ಗೆ ಸೋಡಿಯಂ ಹೈಡ್ರಾಕ್ಸೈಡ್ ಆದಾಗ ನಿಮಗೆ ಸೋಪ್ ಫಾರ್ಮೇಷನ್ಗೆ ಹೆಲ್ಪ್ ಆಗುತ್ತೆ, ದಟ್ ಈಸ್ ಸಪೋನಿಫಿಕೇಷನ್. ಇಲ್ಲಿಲ್ಲ ಆದರೂ ಹೇಳಿದ್ದು, ಎಸ್ಟ್ರಿಫಿಕೇಷನ್, ಸಪೋನಿಫಿಕೇಷನ್. ಓಕೆ, ಲಾಸ್ಟ್ ಕ್ವಶನ್ನು ಇದನ್ನು ಕಮೆಂಟ್ ಮಾಡಿದರು, ಬಟ್ ಮಾಡಲ್ ಕ್ವಶನ್ ಪೇಪರ್ 3 ಅಲ್ಲೇ ಬಂದಿದೆ, ಸೊ ಅದಕ್ಕೆ ಕಂಪ್ಲೀಟ್ ಡಿಫ್ರೆನ್ಸೇ ಹಾಕಿದೆ. ಸೊ ಯಾರೋ ಒಬ್ರು ಕೇಳಿದರು ಸರ್ ಡಿಫ್ರೆನ್ಸಸ್ ಏನು ಅಂತ, ಇಲ್ಲಿದೆ ನೋಡ್ರಿ. ಅಗೇನ್ ಅದಕ್ಕೆ ಹೇಳ್ತಾರೆ, ನಿಮ್ಗೆ ಏನೇ ಬೇಕಿದ್ರು ಕಮೆಂಟಲ್ಲಿ ಹಾಕ್ರಿ, ಅದನ್ನೆಲ್ಲ ಒಂದು ಕೂಡಿಸಿ ಒಂದು ವಿಡಿಯೋ ಮಾಡೇ ಮಾಡ್ತೀನಿ. ಅಥವಾ ಇಮ್ಮಿಡಿಯೇಟಾಗಿ ಯಾವುದೋ ನೆಕ್ಸ್ಟ್ ವಿಡಿಯೋ ಬರ್ತಿದ್ರೆ ಅಥವಾ ಮಾಡ್ತಿದ್ರೆ ಅದರಲ್ಲಿ ಇನ್ಕ್ಲೂಡ್ ಮಾಡೇ ಮಾಡ್ತೀನಿ, ಆಯ್ತಲ್ಲ. ಆ ಪರ್ಟಿಕ್ಯುಲರ್ ಚಾಪ್ಟರ್ದು ಅಗೇನ್ ಟ್ರಯಾಂಗಲ್ಸ್ ಕೇಳಿದರೆ ಸೊ ಟ್ರಯಾಂಗಲ್ಸ್ ಮಾಡ್ತೀನಿ, ಡೋಂಟ್ ವರಿ. ಡಿಫ್ರೆನ್ಸಸ್ ಬಿಟ್ವೀನ್ ಸ್ಯಾಚುರೇಟೆಡ್ 2 ಕೇಳಿದ್ದಾರೆ, ನಾನು ಇಲ್ಲಿ ಎಷ್ಟು ಕೊಟ್ಟಿದ್ದೀನಿ, 4 ಕೊಟ್ಟಿದ್ದೀನಿ. ನಾನು ಕೊಟ್ಟಿರೋದಲ್ಲ, ಇದು ಗೌರ್ಮೆಂಟ್ ಅವ್ರು ಕೊಟ್ಟಿರೋದು. ಸೊ ಇದು ಬರೆದ್ರೆ ಅಂದರೆ ಫಿಕ್ಸ್ ಮಾರ್ಕ್ ಕೊಡಲೇಬೇಕು, ಕೊಡ್ತಾರೆ. ಸೊ ಏನು, ಸ್ಯಾಚುರೇಟೆಡಲ್ಲಿ ಕಾರ್ಬನ್ ಸಿಂಗಲ್ ಬಾಂಡ್ ಇರುತ್ತೆ. ಅದೇ ಅನ್ಸ್ಯಾಚುರೇಟೆಡಲ್ಲಿ ಕಾರ್ಬನ್ ಸಿಂಗಲ್ ಅಥವಾ ಡಬಲ್ ಅಥವಾ ಟ್ರಿಪಲ್ ಬಾಂಡ್ ಇರುತ್ತೆ. 1 or more, ಡಬಲ್ ಆರ್ ಟ್ರಿಪಲ್ ಅನ್ಸ್ಯಾಚುರೇಟೆಡಲ್ಲಿ. ನೆಕ್ಸ್ಟ್, ದಿಸ್ ಈಸ್ ಲೆಸ್ ರಿಯಾಕ್ಟಿವ್, ಯಾಕಂದರೆ ಎಲ್ಲ ಕಾರ್ಬನ್ ಸಿಂಗಲ್ ಇರೋದು ಲೆಸ್ ರಿಯಾಕ್ಟಿವ್. ಆಪೋಸಿಟ್ ಮೋರ್ ರಿಯಾಕ್ಟಿವ್. ನಿಮಗೆ ಅಡಿಷನ್ ರಿಯಾಕ್ಷನ್ ನೋಡಿದ್ದೀರಾ, ಸೊ ಎಲ್ಲಾಗುತ್ತೆ, ಅನ್ಸ್ಯಾಚುರೇಟೆಡ್ ಆಗುತ್ತೆ, ಸೊ ಮೋರ್ ರಿಯಾಕ್ಟಿವ್. ನೆಕ್ಸ್ಟು, ಕ್ಲೀನ್ ಫ್ಲೇಮ್, ಬ್ಲೂ ಕಲರ್. ಯಾವಾಗ ನಿಮಗೆ ಎಕ್ಸೆಸ್ ಆಫ್ ಆಕ್ಸಿಜನ್ ಸಿಕ್ತು ಅಂದರೆ ಬ್ಲೂ. ಅದೇ ಲಿಮಿಟೆಡ್ ಸಪ್ಲೈ ಆಫ್ ಆಕ್ಸಿಜನಲ್ಲಿ ಸ್ಯಾಚುರೇಟೆಡ್ ಅವರ್ ಮಾಡಿದಾಗ ಮತ್ತೆ ಎಲ್ಲೋನೇ ಆಗುತ್ತೆ. ಇಲ್ಲಿ ಡಿಫ್ರೆನ್ಸಸ್ ಅಲ್ಲ, ಇನ್ನೊಂದು ಎಕ್ಸ್ಟ್ರಾ ಪಾಯಿಂಟಾಗಿ ನಾನು ನಿಮ್ಗೆ ಹೇಳ್ತಿರೋದು ಇದೆ, ಹೇಳಿದ್ದೀನಿ, ಟೆಕ್ಸ್ಟ್ ಬುಕ್ಕಲ್ಲೂ ಇದೆ. ಸೊ ಕ್ಲೀನ್ ಫ್ಲೇಮ್ ಯಾವಾಗ ಬರುತ್ತೆ, ಆಕ್ಸಿಜನ್ ಜಾಸ್ತಿ ಇದ್ದಾಗ. ಅದೇ ಲಿಮಿಟೆಡ್ ಸಪ್ಲೈಯಲ್ಲಿ ಸ್ಯಾಚುರೇಟೆಡ್ ಬರ್ನ್ ಮಾಡಿದಾಗ ಎಲ್ಲೋ ಫ್ಲೇಮ್ ಬರುತ್ತೆ. ಸೊ ಇದು ಜಾಸ್ತಿ ಆದರೂ ಇರಲಿ ಕಮ್ಮಿ ಆದರೂ ಇರಲಿ, ಆಕ್ಸಿಜನ್ ಬರ್ನ್ಸ್ ವಿತ್ ಎನ್ ಎಲ್ಲೋ ಫ್ಲೇಮ್. ಸೊ ಕೆಳಗೇನು ಲೈಕ್ ಯುಟೆನ್ಸಿಲ್ಸ್ ಕೆಳಗೇನು ಬರುತ್ತೆ, ಬ್ಲ್ಯಾಕ್ ಸೂಟಿ ಡೆಪಾಸಿಟ್ ಆಗುತ್ತೆ, ಆಯ್ತಲ್ಲ, ಅನ್ಸ್ಯಾಚುರೇಟೆಡು. ನೆಕ್ಸ್ಟು, ಅಂಡರ್ಗೋ ಸಬ್ಸ್ಟಿಟ್ಯೂಷನ್ ಆ್ಯಂಡ್ ಅಡಿಷನ್ ಎರಡೂ ಆಗುತ್ತೆ. ಯಾವುದರಲ್ಲಿ, ಸ್ಯಾಚುರೇಟೆಡಲ್ಲಿ ಸಬ್ಸ್ಟಿಟ್ಯೂಷನ್ ಆಗುತ್ತೆ, ಅಡಿಷನ್ನು ಆಗುತ್ತೆ. ಓಕೆ, ಇದು ಯಾವುದಿದು, ಸಬ್ಸ್ಟಿಟ್ಯೂಷನ್ ಆಗುತ್ತೆ. ದಿಸ್ ಡಸ್ ನಾಟ್ ಅಂಡರ್ಗೋ ಅಡಿಷನ್ ರಿಯಾಕ್ಷನ್. ಅಡಿಷನ್ ರಿಯಾಕ್ಷನ್ ಎಲ್ಲ ಆಗೋದು, ಇಟ್ ಹ್ಯಾಪನ್ಸ್ ಓನ್ಲಿ ಇನ್ ಅನ್ಸ್ಯಾಚುರೇಟೆಡಲ್ಲಿ ಅಡಿಷನ್ ರಿಯಾಕ್ಷನ್ ಆ್ಯಂಡ್ ಸಬ್ಸ್ಟಿಟ್ಯೂಷನ್. ಸೊ ಅನ್ಸ್ಯಾಚುರೇಟೆಡಲ್ಲಿ ಅಡಿಷನ್ನು ಆಗುತ್ತೆ, ಸಬ್ಸ್ಟಿಟ್ಯೂಷನ್ನು ಆಗುತ್ತೆ. ಇಲ್ಲಿ ಅಡಿಷನ್ ರಿಯಾಕ್ಷನ್ ಆಗಲ್ಲ. ಸೊ ಇಷ್ಟು ಪಾಯಿಂಟ್ಸು. ನೆಕ್ಸ್ಟು, ಸ್ಟ್ರಕ್ಚರಲ್ ಐಸೋಮರ್ಸ್ ಅಂದರೆ ಮಾಲಿಕ್ಯೂಲ್ಸ್ ವಿತ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫ್ರೆಂಟ್ ಸ್ಟ್ರಕ್ಚರ್ಸ್. ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇರುತ್ತೆ, ಆದರೆ ಸ್ಟ್ರಕ್ಚರ್ ಏನಾಗುತ್ತೆ, ಡಿಫರೆಂಟ್ ಆಗುತ್ತೆ. ಇದು ಸ್ಟ್ರೈಟ್ ಚೈನು, ಇದು ಬ್ರಾಂಚಡ್ ಚೈನು. ಯಾವುದ್ರದ್ದು, ಬ್ಯೂಟೇನ್. ಸೊ ಹಾಗೆ ನಮ್ಮ ಸ್ಟೂಡೆಂಟ್ ಒಬ್ರು ಕೇಳಿದ್ರು, ಸೊ ಸ್ಟ್ರಕ್ಚರಲ್ ಐಸೋಮರ್ಸ್ ತುಂಬ ದೊಡ್ಡದು ತಲೆ ಕೆಡಿಸ್ಕೋಬೇಕಾಗಿಲ್ಲ. ನಿಮಗೆ ಸ್ಟ್ರಕ್ಚರಲ್ ಐಸೋಮರ್ಸ್ ಸ್ಟಾರ್ಟ್ ಆಗೋದೆ 3 ಕಾರ್ಬನ್ನಿಂದ. ಬ್ಯೂಟೇನ್ ಕೇಳ್ತಾರೆ, ಏನೋ ಬ್ಯಾಡ್ ಲಕ್ ಅಂದರೆ ಪೆಂಟೇನು ಕೇಳ್ಬೋದು, ಯಾಕಂದರೆ 5 ಕಾರ್ಬನ್ ಇದೆ, ಕೇಳ್ಬೋದು. ಅಗೇನ್ ಪೆಂಟೇನ್ದು ಪ್ರಾಕ್ಟೀಸ್ ಮಾಡಿರಿ, ಯಾಕಂದರೆ ಇಲ್ಲಿ 2 ಬರಲ್ಲ ಪೆಂಟೇನಲ್ಲಿ ಇನ್ನೊಂದು ಎಕ್ಸ್ಟ್ರಾ ಬರುತ್ತೆ. ಹೆಕ್ಸೇನ್ ಕೇಳಿದ್ರೆ ಮತ್ತೆ ಇನ್ನೂ ಜಾಸ್ತಿ ಆಗುತ್ತೆ. ದ ಪ್ರಾಬಬಿಲಿಟಿ ಈಸ್ ವೆರಿ ಲೆಸ್. ಕೇಳಬಾರ್ದು ಅಂತಲ್ಲ, ದ ಪ್ರಾಬಬಿಲಿಟಿ ಈಸ್ ವೆರಿ ವೆರಿ ಲೆಸ್ ಹೆಕ್ಸೇನ್ ಕೇಳೋದು. ಪೆಂಟೇನ್ ಕೇಳ್ಬೋದು, ಸೊ ಪೆಂಟೇನು ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಸೊ ಬ್ಯೂಟೇನು, ಇಲ್ಲಿ ನಾನು ಹೈಡ್ರೋಜನ್ ಹಾಕಿಲ್ಲ, ಬಟ್ ನೀವು ಹೈಡ್ರೋಜನ್ ಹಾಕಬೇಕು ಎಕ್ಸಾಮಲ್ಲಿ. ಸೊ ಬ್ಯೂಟೇನ್ ಕೇಳಿರೋದ್ರಿಂದ ಸೊ ಕಾರ್ಬನ್ಗೆ ಏನಿದೆ ಇನ್ನು ಮಿಕ್ಕಿದೆಲ್ಲ ಹೈಡ್ರೋಜನ್ ಹಾಕಬೇಕಾಗತ್ತೆ. ಸೊ ನಾನಿಲ್ಲಿ ಓಕೆ ಇಲ್ಲೇನು ರೆಡ್ ಹಾಕ್ತಿದ್ದೀನಿ ಅಲ್ಲೆಲ್ಲ ಹೈಡ್ರೋಜನ್ ಬರುತ್ತೆ, ಹೈಡ್ರೋಜನ್ ಹಾಕ್ಕೊಳ್ರಿ. ಸೊ ಈ ಮಿಡಲ್ ಏನು ಟಚ್ ಆಗಿದೆ ಈ ಕಾರ್ಬನ್ ಒಂದೇ ಇರುತ್ತೆ. ಆಯ್ತಲ್ಲ, ದಟ್ಸ್ ಇಟ್. ಸೊ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸೊಲ್ಯೂಷನ್ಸ್ ಕಳಿಸ್ತೀನಿ, ಸ್ವಲ್ಪ ಟೈಮ್ ಕೊಡಿ, ಕಳಿಸ್ತೀನಿ. ಕೀಪ್ ಪ್ರಾಕ್ಟೀಸಿಂಗ್. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.